ನಮಸ್ಕಾರ. ಈ ದಿವಸ 8ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸದ ಮೊದಲನೇ ಅಧ್ಯಾಯವಾಗಿರುವಂತಹ ಆಧಾರಗಳು, ಈ ಅಧ್ಯಾಯದಲ್ಲಿ ಇರುವಂತಹ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ ಆಧಾರಗಳು. ಇವತ್ತು ಆಧಾರಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಹಳ ಪ್ರಮುಖವಾದಂತಹ ಮಾಹಿತಿಯನ್ನು, ಪುರಾವೆಯನ್ನು ನೀಡುತ್ತವೆ. ಆಧಾರ ಇಲ್ಲದೆ ಯಾವುದನ್ನೂ ಕೂಡ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕಷ್ಟ ಸಾಧ್ಯವಾಗುತ್ತದೆ. ಹಾಗೆಯೇ ಇವತ್ತು ಇತಿಹಾಸವನ್ನು ಕೂಡ, ಇತಿಹಾಸದ ನೈಜವಾಗಿರುವಂತಹ ಘಟನೆಗಳನ್ನು ಅಧ್ಯಯನ ಮಾಡಬೇಕಾದರೆ ಮೂಲ ಆಧಾರಗಳು ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತವೆ. ಇತಿಹಾಸ ಎಂಬುದು ಮರಳಿನಿಂದ ನಿರ್ಮಾಣ ಮಾಡಿದ ಹಗ್ಗದಂತೆ. ಹಾಗಾಗಿ ಆ ಮರಳಿನಿಂದ ನಿರ್ಮಾಣ ಮಾಡಿದ ಹಗ್ಗವನ್ನ ಕೈಯಲ್ಲಿ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಮರಳಿನಿಂದ ನಿರ್ಮಾಣ ಮಾಡಿದ ಹಗ್ಗವನ್ನ ಕೈಯಲ್ಲಿ ಹಿಡಿಯಲು ಸಾಧ್ಯವಿಲ್ಲವೋ, ಆಧಾರವಿಲ್ಲದ ಇತಿಹಾಸವನ್ನೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವಿಲ್ಲದೆ ಆಧಾರವಿಲ್ಲ. ಇವತ್ತು ಒಂದು ಮನೆ ಬಹಳ ಭದ್ರವಾಗಿರಬೇಕಾದ್ರೆ ಅದರ ಆಧಾರ ತಳಪಾಯ. ತಳಪಾಯ ಬಹಳ ಗಟ್ಟಿಯಾಗಿದ್ದರೆ ಮನೆಯೂ ಕೂಡ ಸುಭದ್ರವಾಗಿರುತ್ತದೆ. ಆ ಮನೆ ಭದ್ರವಾಗಿರಲಿಕ್ಕೆ ಮೂಲ ಆಧಾರ ತಳಪಾಯ ಹೇಗೋ ಹಾಗೆಯೇ ಇತಿಹಾಸದ ನೈಜವಾಗಿರುವಂತಹ ಘಟನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಧಾರಗಳು ಪ್ರಮುಖವಾಗಿರುವಂತಹ ಪುರಾವೆಗಳನ್ನು, ಮಾಹಿತಿಯನ್ನು ಒದಗಿಸುತ್ತವೆ. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವಿಲ್ಲದೆ ಆಧಾರವಿಲ್ಲ. ಹಾಗಾದರೆ ಆಧಾರ ಎಂದರೇನು? ಆಧಾರ ಎಂದರೇನು ಅನ್ನುವ ವ್ಯಾಖ್ಯಾನವನ್ನ ನಾವು ನೋಡಿದಾಗ, ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ಆಧಾರ ಎಂದು ಕರೆಯುತ್ತೇವೆ. ಇತಿಹಾಸದ ಅಥವಾ ಚರಿತ್ರೆಯ ಅಧ್ಯಯನಕ್ಕೆ ಬೇಕಾಗುವಂತಹ ಅಥವಾ ಚರಿತ್ರೆಯ ಅಧ್ಯಯನಕ್ಕೆ ಒದಗಿಸುವಂತಹ ಪುರಾವೆಗಳನ್ನೇ ನಾವು ಆಧಾರಗಳು ಎಂದು ಕರೆಯುತ್ತೇವೆ. ಈ ಆಧಾರಗಳಲ್ಲಿ ನಾವು ಆಕಾರಗಳನ್ನು ನೋಡುತ್ತೇವೆ, ವಸ್ತುಗಳನ್ನು ನೋಡುತ್ತೇವೆ, ಬರವಣಿಗೆಯ ರೂಪದ ಆಕಾರಗಳನ್ನು ನೋಡುತ್ತೇವೆ, ಶಾಸನಗಳ ರೂಪದ ಆಧಾರಗಳನ್ನು ನೋಡುತ್ತೇವೆ, ನಾಣ್ಯದ ರೂಪದ ಆಧಾರಗಳನ್ನು ನೋಡುತ್ತೇವೆ, ಸ್ಮಾರಕಗಳ ರೂಪದಲ್ಲಿ ಆಧಾರಗಳನ್ನು ನೋಡುತ್ತೇವೆ, ಮೌಖಿಕ ರೂಪದಲ್ಲೂ ಕೂಡ ಆಧಾರಗಳನ್ನು ನಾವು ನೋಡುತ್ತೇವೆ. ಈ ರೀತಿ ಚರಿತ್ರೆಯ ಅಧ್ಯಯನಕ್ಕೆ ಬೇಕಾಗುವಂತಹ ಎಲ್ಲಾ ಮೂಲ ಸಾಮಗ್ರಿಗಳನ್ನೇ ಆಧಾರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಆಧಾರದಲ್ಲಿ ಎರಡು ವಿಧಗಳು. ಆಧಾರಗಳಲ್ಲಿ ಎರಡು ವಿಧ. ಆಧಾರಗಳಲ್ಲಿ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಬೇಕು. ಒಂದು ಸಾಹಿತ್ಯಿಕ ಆಧಾರ. ಸಾಹಿತ್ಯಿಕ ಆಧಾರ. ಎರಡು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ.
ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ. ಇವೆರಡು ಆಧಾರಗಳಲ್ಲಿ ನಾವು ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದಾಗಿ ಸಾಹಿತ್ಯಿಕ ಆಧಾರ. ಏನು ಸಾಹಿತ್ಯಿಕ ಆಧಾರ ಅಂತ ಹೇಳಿದ್ರೆ, ಬರವಣಿಗೆಯ ರೂಪದಲ್ಲಿ ಅಸ್ತಿತ್ವದಲ್ಲಿರುವಂತಹ ಆಕರಗಳನ್ನೇ, ಕೃತಿಗಳನ್ನೇ ನಾವು ಸಾಹಿತ್ಯಿಕ ಆಧಾರ ಎಂದು ಕರೆಯುತ್ತೇವೆ. ಬರವಣಿಗೆಯ ರೂಪದಲ್ಲಿ ಅಸ್ತಿತ್ವದಲ್ಲಿರುವ ಆಕರಗಳನ್ನೇ ಸಾಹಿತ್ಯಿಕ ಆಧಾರಗಳು ಎಂದು ಕರೆಯುತ್ತೇವೆ. ಇವತ್ತು ಇತಿಹಾಸದ ಅಧ್ಯಯನ, ಇತಿಹಾಸದ ನೈಜವಾದಂತಹ ಘಟನೆಯನ್ನ ತಿಳಿಯಲಿಕ್ಕೆ ಸಾಹಿತ್ಯಿಕ ಆಧಾರಗಳು ಸಮಗ್ರವಾಗಿರುವಂತಹ ಪುರಾವೆಯನ್ನ, ಮಾಹಿತಿಯನ್ನ ಒದಗಿಸಿಕೊಡುವಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸಿವೆ. ಅಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬರೆದಿಟ್ಟಂತಹ ಕೃತಿಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ, ಗ್ರಂಥಗಳ ರೂಪದಲ್ಲಿ ಬರೆದಿಟ್ಟಂತಹ ಸಾಹಿತ್ಯಿಕ ರೂಪದ ಅನೇಕ ಪುಸ್ತಕಗಳು ಇತಿಹಾಸದ ರಚನೆಯ ಬಗ್ಗೆ, ಇತಿಹಾಸದ ಬಗ್ಗೆ ಸಾಕಷ್ಟು ಪುರಾವೆಯನ್ನ ಮತ್ತು ಮಾಹಿತಿಯನ್ನ ಒದಗಿಸಿಕೊಡುವಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸತಕ್ಕಂತಹ ಆಧಾರ ಅಂತಂದ್ರೆ ಸಾಹಿತ್ಯಿಕ ಆಧಾರಗಳು. ಈ ಸಾಹಿತ್ಯಿಕ ಆಧಾರವನ್ನು ನಾವು ಮತ್ತು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ. ಸಾಹಿತ್ಯಿಕ ಆಧಾರಗಳನ್ನ ಎರಡು ವಿಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ. ಒಂದು ಲಿಖಿತ ಸಾಹಿತ್ಯ, ಎರಡು ಮೌಖಿಕ ಸಾಹಿತ್ಯ. ಆಧಾರಗಳನ್ನ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೇವೆ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪ್ರಾಕ್ತನ ಅಥವಾ ಪುರಾತತ್ವ. ಮತ್ತು ಸಾಹಿತ್ಯಿಕ ಆಧಾರಗಳನ್ನ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಹಾಗೆ ಲಿಖಿತ ಸಾಹಿತ್ಯ ಎಂದರೇನು? ಲಿಖಿತ ಸಾಹಿತ್ಯ ಲಿಖಿತ ಎಂದರೆ ಬರವಣಿಗೆ. ಲಿಖಿತ ಎಂದರೆ ಬರವಣಿಗೆ. ಬರವಣಿಗೆಯ ರೂಪದಲ್ಲಿ ಅಸ್ತಿತ್ವದಲ್ಲಿರುವಂತಹ ಬರವಣಿಗೆಯ ರೂಪದಲ್ಲಿ ಅಸ್ತಿತ್ವದಲ್ಲಿರುವ ಸಾಹಿತ್ಯವೇ ಲಿಖಿತ ಸಾಹಿತ್ಯ. ಮತ್ತು ಪುನಃ ಲಿಖಿತ ಸಾಹಿತ್ಯವನ್ನ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ. ಒಂದು ದೇಶೀಯ ಸಾಹಿತ್ಯ, ಎರಡು ವಿದೇಶಿ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನ ಮತ್ತು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದು ದೇಶೀಯ ಸಾಹಿತ್ಯ, ಎರಡು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಎಂದರೆ ದೇಶೀಯ ರಾಜರುಗಳ ಆಸ್ಥಾನದಲ್ಲಿರುವಂತಹ ಸಾಹಿತಿಗಳು, ಕವಿಗಳು, ಸ್ವತಃ ರಾಜರೇ ಬರೆದಿರುವಂತಹ ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಆಂತರಿಕವಾಗಿ ದೇಶದ ರಾಜರುಗಳೇ
ಆ ರಾಜರ ಆಸ್ಥಾನದಲ್ಲಿರುವಂತಹ, ರಾಜರ ಆಶ್ರಯದಲ್ಲಿರುವಂತಹ ಕವಿಗಳು ಬರೆದಿರುವಂತಹ ಸಾಹಿತ್ಯಗಳಿರ್ಬೋದು, ಕೃತಿಗಳಿರ್ಬೋದು, ಅಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ಆಂತರಿಕವಾಗಿ, ಒಂದು ದೇಶದ ಆಂತರಿಕವಾಗಿ ಕಂಡು ಬರುವಂತಹ ರಾಜರುಗಳು ಮತ್ತು ಸಾಹಿತಿಗಳು ಪುಸ್ತಕ ರೂಪದಲ್ಲಿ ಬರೆದಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ದೇಶೀಯ ಸಾಹಿತಿಗಳು ಮತ್ತು ಅವರು ಬರೆದಂತಹ ಪುಸ್ತಕಗಳನ್ನು ನೋಡಿದಾಗ ಅನೇಕ ಬಹಳಷ್ಟು ರಾಜರುಗಳು ಕೂಡ ನಾವು ನೋಡಬಹುದಾಗಿದೆ. ಆ ರಾಜರುಗಳ ಆಶ್ರಯ ಪಡೆದಿರ್ತಕ್ಕಂಥ ಅನೇಕ ಕವಿಗಳು ಕೂಡ ಬಹಳ ವಿಶಾಲವಾಗಿರ್ತಕ್ಕಂಥ, ಸಮಗ್ರವಾಗಿರ್ತಕ್ಕಂತಹ ಸಾಹಿತ್ಯಿಕ ಗ್ರಂಥಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ चांद बरदाय ಏನು ರಜಪೂತರ ದೊರೆ ಪೃಥ್ವಿರಾಜ್ ಚೌಹಾಣನ ಆಸ್ಥಾನದಲ್ಲಿ ಆಶ್ರಯವನ್ನು ಹೊಂದಿರತಕ್ಕಂತಹ ಕವಿ ಪೃಥ್ವಿರಾಜ್ ರೂಸೋ ಅನ್ನುವಂತಹ ಕೃತಿಯನ್ನ ಬರೆಯುತ್ತಾರೆ. ಬಾಣ ಎಂಬ ಕವಿ ಹರ್ಷಚರಿತ ಎಂಬ ಕೃತಿಯನ್ನು ಬರೆಯುತ್ತಾರೆ. ಗಂಗಾ ಅರಸ ಹಾಲ ಗತಾ ಸಪ್ತಸತಿ ಅನ್ನುವಂತಹ ಕೃತಿಯನ್ನ ಬರೆಯುತ್ತಾರೆ. ಅದೇ ರೀತಿ ವಿಶಾಖದತ್ತ ಮುದ್ರಾ ರಾಕ್ಷಸ ಅನ್ನುವಂತಹ ಕೃತಿಯನ್ನು ಬರೀತಾರೆ. ಶ್ರೀಕೃಷ್ಣ ದೇವರಾಯ ಅಮುಕ್ತ ಮೌಲ್ಯದ ಎನ್ನುವಂತಹ ಕೃತಿಯನ್ನು ಬರೀತಾರೆ. ಇನ್ನು ಕನ್ನಡದ ಮೊದಲನೇ ಗ್ರಂಥ ಶ್ರೀ ವಿಜಯ ಕವಿರಾಜ ಮಾರ್ಗ ಈ ರೀತಿ ಅನೇಕ ಜನ ದೇಶೀಯ ಸಾಹಿತಿಗಳು ಬರೆದಿರ್ತಕ್ಕಂತಹ ಗ್ರಂಥಗಳೂ ಕೂಡ ಭಾರತದ ಇತಿಹಾಸದ ರಚನೆಗೆ ಸಾಕಷ್ಟು ರೀತಿಯಂತಹ ಪುರಾವೆಯನ್ನ, ಮಾಹಿತಿಯನ್ನ ಒದಗಿಸಿಕೊಡ್ತೇವೆ. ಇದನ್ನು ನಾವು ದೇಶೀಯ ಸಾಹಿತ್ಯ, ದೇಶೀಯ ಅರಸರು, ದೇಶೀಯ ಸಾಹಿತಿಗಳು ಬರೆದಿರ್ತಕ್ಕಂತಹ ಸಾಹಿತ್ಯವನ್ನೇ ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಚಾಂದ್ ಬರದಾಯ್ ಪೃಥ್ವಿರಾಜ್ ರೂಸೋನ ಬಗ್ಗೆ ಬರೆದರು. ಬಾಣ ಹರ್ಷವರ್ಧನನ ಬಗ್ಗೆ ಬರೆದರೆ, ಹಾಲ ಸ್ವತಃ ಗಂಗರ ಅರಸ ಗತಾಸಪ್ತಸತಿ ಎನ್ನುವಂತಹ ಕೃತಿಯನ್ನು ಬರೆದರೆ, ವಿಶಾಖದತ್ತ ಮುದ್ರಾ ರಾಕ್ಷಸ ಅನ್ನುವಂತಹ ಕೃತಿಯನ್ನು ಬರೆದರೆ, ಶ್ರೀಕೃಷ್ಣ ದೇವರಾಯ ಸ್ವತಃ ನಾಟಕನೂ ಬರೀತಾರೆ, ಕೃತಿನೂ ಬರೀತಾರೆ. ಅಮುಕ್ತ ಮೌಲ್ಯದ ಅನ್ನುವಂತಹ ಕೃತಿ, ಜಾಂಬವತಿ ಕಲ್ಯಾಣ ಅನ್ನುವಂತಹ ಸಂಸ್ಕೃತ ನಾಟಕನೂ ಕೂಡ, ಮತ್ತೆ ಅದೇ ರೀತಿ ಇವರ ಆಸ್ಥಾನದಲ್ಲಿದ್ದಂತಹ ಅಷ್ಟದಿಗ್ಗಜರು ಅನ್ನುವಂತಹ ಕವಿಗಳು ಕೂಡ ಸಾಕಷ್ಟು ರೀತಿಯಾದಂತಹ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿ ಕನ್ನಡದ ಮೊಟ್ಟ ಮೊದಲನೇ ಗ್ರಂಥ ಅಂತಂದ್ರೆ ಕವಿರಾಜ ಮಾರ್ಗ
ರಾಷ್ಟ್ರಕೂಟರ ಅಮೋಘವರ್ಷನ ಆಶ್ರಯದಲ್ಲಿದ್ದಂತಹ ಕವಿ ಶ್ರೀ ವಿಜಯ ಕನ್ನಡದ ಮೊದಲನೇ ಗ್ರಂಥವಾಗಿರ್ತಕ್ಕಂತಹ ಕವಿರಾಜ ಮಾರ್ಗವನ್ನು ಕೂಡ ಬರೀತಾರೆ. ಈ ರೀತಿ ಸಾಕಷ್ಟು ರೀತಿಯಂತಹ ಸಾಹಿತ್ಯಿಕ ಗ್ರಂಥಗಳು ಭಾರತದ ಇತಿಹಾಸದಲ್ಲಿ ನಾವು ನೋಡ್ಬೋದಾಗಿದೆ. ಈ ಎಲ್ಲ ಗ್ರಂಥಗಳು, ಕೃತಿಗಳು, ನಾಟಕಗಳು ಭಾರತದ ಇತಿಹಾಸ ರಚನೆಗೆ ಸಮಗ್ರವಾಗಿರುವಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿವೆ. ಇದನ್ನ ನಾವು ದೇಶೀಯ ಸಾಹಿತ್ಯದಲ್ಲಿ ನೋಡಬಹುದಾಗಿದೆ. ಅದೇ ರೀತಿ ವಿದೇಶಿ ಸಾಹಿತಿಗಳು ಬರೆದಿರ್ತಕ್ಕಂತಹ ಸಾಹಿತ್ಯಿಕ ಗ್ರಂಥಗಳು ಕೂಡ ಇತಿಹಾಸ ರಚನೆಗೆ ಸಾಕಷ್ಟು ರೀತಿಯಾದಂತಹ ಭಾರತದ ಇತಿಹಾಸ ರಚನೆಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಪುರಾವೆಯನ್ನು ಕೂಡ ಒದಗಿಸಿಕೊಟ್ಟಿವೆ. ವಿದೇಶಿ ಸಾಹಿತ್ಯ ಏನು ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಬೇರೆ ದೇಶದ ವ್ಯಕ್ತಿಗಳು ಅಥವಾ ಸಾಹಿತ್ಯಗಳು ಬರೆದಿರುವಂತಹ ಪುಸ್ತಕ ರೂಪದ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತೇವೆ. ವಿದೇಶಿ ಸಾಹಿತ್ಯವೂ ಕೂಡ ಭಾರತ ಇತಿಹಾಸ ರಚನೆಗೆ ಸಾಕಷ್ಟು ಪುರಾವೆಯನ್ನು ಒದಗಿಸಿಕೊಟ್ಟಿವೆ. ಆ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೆಗಾಸ್ಥಾನೀಸ್ ಇಂಡಿಕಾ ಅಂತ ಕೃತಿಯನ್ನು ಬರೆದಿದ್ದಾರೆ. ಇಂಡಿಕಾ ಹ್ಯೂಯೆನ್ಸಾನ್ CUP ಗ್ರಂಥವನ್ನು ಬರೀತಾರೆ. ಕೃತಿಯನ್ನ ಫಾಹಿಯಾನ್ ಫೋಕೋಕಿ ಫಾಹಿಯಾನ್ನ ಫೋಕೋಕಿ ಅದೇ ರೀತಿ ಟಾಲಮಿಯ ಜಿಯಾಗ್ರಫಿ ಈ ರೀತಿ ಈ ಎಲ್ಲ ವಿದೇಶಿ ಸಾಹಿತ್ಯಗಳು ಬರೆದಿರ್ತಕ್ಕಂತಹ ಈ ಸಾಹಿತ್ಯಿಕ ಗ್ರಂಥಗಳೂ ಕೂಡ ಭಾರತದ ಇತಿಹಾಸ ರಚನೆಗೆ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಿವೆ. ಮೆಗಾಸ್ಥಾನಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಸಂಪೂರ್ಣವಾಗಿರುವಂತಹ ಆಡಳಿತ, ಅವನ ಕಾಲದ ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಕೂಡ ನಾವು ಮೆಗಾಸ್ಥಾನಿಸ್ನ ಇಂಡಿಕಾ ಗ್ರಂಥದಲ್ಲಿ ನೋಡಬಹುದಾಗಿದೆ. ಹ್ಯೂಯೆನ್ಸಾನ್ ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ವ್ಯಕ್ತಿ. ಈ ರೀತಿ ಈ ವಿದೇಶಿ ಸಾಹಿತಿಗಳು ಬರೆದಿರತಕ್ಕಂತಹ ವಿದೇಶಿ ಕೃತಿಗಳಲ್ಲಿ ಭಾರತದ ಇತಿಹಾಸ ರಚನೆಯ ಬಗ್ಗೆ ಸಂಪೂರ್ಣವಾಗಿರುವಂತಹ ಸಮಗ್ರವಾಗಿರುವಂತಹ ಪುರಾವೆಯನ್ನ ಒದಗಿಸಿಕೊಟ್ಟಿವೆ. ಈ ರೀತಿ ಸಾಹಿತ್ಯಿಕ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಭಾರತದ ಇತಿಹಾಸ ರಚನೆಗೆ ಸಾಕಷ್ಟು ಸಮಗ್ರವಾಗಿರುವಂತಹ ಪುರಾವೆಯನ್ನ ಮಾಹಿತಿಯನ್ನ ಒದಗಿಸಿಕೊಟ್ಟಿವೆ. ಇದು ಸಾಹಿತ್ಯಿಕ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಇತಿಹಾಸ ರಚನೆಗೆ ಯಾವ ರೀತಿಯಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿವೆ ಎನ್ನುವುದರ ಬಗ್ಗೆ ಮಾಹಿತಿ. ಇನ್ನು ಸಾಹಿತ್ಯಿಕ ಆಧಾರದ ಎರಡನೇ ವಿಧಾನ ಹೇಳಿದ್ರೆ ಮೌಖಿಕ ಸಾಹಿತ್ಯ. ಯಾವುದೋ ಮೌಖಿಕ ಸಾಹಿತ್ಯ.
ಮೌಖಿಕ ಸಾಹಿತ್ಯ ಇತಿಹಾಸ ರಚನೆಯಲ್ಲಿ ತನ್ನದೇ ಆಗಿರುವಂತಹ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನ ಅಥವಾ ಮಹತ್ವವನ್ನು ಹೊಂದಿದೆ. ಈ ಮೌಖಿಕ ಸಾಹಿತ್ಯ ಹಿಂದಿನ ಕಾಲದ ರೂಢಿ, ಸಂಪ್ರದಾಯಗಳು, ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆ ತೊಡುಗೆ, ಅಲ್ಲಿನ ಆರ್ಥಿಕ ಸ್ಥಿತಿಗತಿ, ಸಾಂಸ್ಕೃತಿಕ ಮೌಲ್ಯಗಳು, ಧಾರ್ಮಿಕ ಆಚರಣೆಗಳ ಬಗ್ಗೆ ಸಾಕಷ್ಟು ರೀತಿಯಂತಹ ಮಾಹಿತಿಯನ್ನ ಮೌಖಿಕ ಸಾಹಿತ್ಯ ನಮಗೆ ಇತಿಹಾಸ ರಚನೆಯ ಬಗ್ಗೆ ಸಾಕಷ್ಟು ಪುರಾವೆಯನ್ನು ಒದಗಿಸಿಕೊಡುತ್ತದೆ. ಹಾಗಾದರೆ ಮೌಖಿಕ ಸಾಹಿತ್ಯ ಎಂದರೇನು ಅಂತ ನೋಡೋದಾದ್ರೆ, ಬಾಯಿಂದ ಬಾಯಿಗೆ ಬಂದಂತಹ ಅಸ್ತಿತ್ವದಲ್ಲಿರುವಂತಹ ಸಾಹಿತ್ಯವನ್ನೇ ನಾವು ಮೌಖಿಕ ಸಾಹಿತ್ಯ ಎಂದು ಕರೆಯುತ್ತೇವೆ. ಬಾಯಿಂದ ಬಾಯಿಗೆ ಬಂದಂತಹ ಅಸ್ತಿತ್ವದಲ್ಲಿರುವಂತಹ ಸಾಹಿತ್ಯವನ್ನು ನಾವು ಮೌಖಿಕ ಸಾಹಿತ್ಯ. ಹಾಗಾದ್ರೆ ಯಾವೆಲ್ಲ ಅಂಶಗಳು ಮೌಖಿಕ ಸಾಹಿತ್ಯದ ವ್ಯಾಪ್ತಿಯಲ್ಲಿ ಬರ್ತವೆ ಅಂತಂದ್ರೆ, ಜನಪದ ಗೀತೆಗಳಿರ್ಬೋದು, ಜನಪದಗಳು, ಗೀಗಿ ಪದಗಳು, ಸ್ಥಳ ಪುರಾಣಗಳು, ಇವೆಲ್ಲವೂ ಕೂಡ ಮೌಖಿಕ ಸಾಹಿತ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಅಂಶಗಳು. ಇವತ್ತು ಜನಪದಗಳು, ಬಹಳಷ್ಟು ಜನಪದ ಗೀತೆಗಳಿವೆ. ಆ ಜನಪದಗಳು ವಿವಿಧ ಪ್ರದೇಶಗಳ ಕೆಲಸ ಮಾಡುವಂತ ಸಂದರ್ಭ ಜನ ಹಾಡು ಹೇಳ್ತಾ ಇದ್ರು, ಯಾವುದಾದ್ರು ಹಬ್ಬದ ಸಂದರ್ಭಗಳಲ್ಲಿ ಜನ ಹಾಡು ಹೇಳ್ತಾ ಇದ್ರು. ಈ ಜನಪದಗಳು ರೂಢಿ, ಸಂಪ್ರದಾಯ, ಅಲ್ಲಿನ ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳ ಬಗ್ಗೆ, ಗೀಗಿ ಪದಗಳು ಇವತ್ತಿಗೂ ಕೂಡ ಏನಾದರೂ ಕೂಡ ನಾವು ಜನಾನುವಲವನ್ನು ನಡೆಸುವಂತ ಸಂದರ್ಭದಲ್ಲಿ, ಜನಸಂಖ್ಯಾ ಸ್ಫೋಟದ ಬಗ್ಗೆ ಅರಿವನ್ನ ಮೂಡಿಸುವಂತ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾವು ಗೀಗಿ ಪದಗಳನ್ನ ಬಳಕೆ ಮಾಡಿಕೊಂಡು ಇವತ್ತು ಆ ಹಾಡನ್ನು ಹೇಳ್ತಾ ಇದ್ದೇವೆ. ಇಂತಹ ಮೌಖಿಕ ಸಾಹಿತ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಜನಪದಗಳು, ಗೀಗಿ ಪದಗಳು, ಸ್ಥಳ ಪುರಾಣಗಳು, ಅದರಲ್ಲೂ ಕೂಡ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದೆ. ಸಂಗೊಳ್ಳಿ ರಾಯ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಇರಬಹುದು, ಬೆಳವಡಿ ಮಲ್ಲಮ್ಮ ಇರಬಹುದು, ಶ್ರೀಕೃಷ್ಣ ದೇವಾಲಯ ಇರಬಹುದು. ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಇರತಕ್ಕಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ಜನಪದಗಳ ಗೀತೆಗಳ ಮೂಲಕವಾಗಿ, ಗೀಗಿ ಪದಗಳ ಮೂಲಕವಾಗಿ ನಾವು ನೋಡಬಹುದಾಗಿದೆ. ಈ ರೀತಿ ಸ್ಥಳ ಪುರಾಣಗಳಿಗೆ ಸಾಕಷ್ಟು ರೀತಿಯಾದಂತಹ ನೋಡಬಹುದು. ಮೈಸೂರು ಹಿಂದೆ ಮಹಿಷನ ಊರು ಎಂದು ಕರೆಯುತ್ತಿದ್ರು. ಇವತ್ತು ಮಹಿಷನ ಅಂತ್ಯದಿಂದಾಗಿ ಮಹಿಷಾಸುರನ ಊರು ಮೈಸೂರು ಅಂತಾಯಿತು. ಈ ರೀತಿ ವಿವಿಧ ರೀತಿಯ ಸ್ಥಳ ಪುರಾಣಗಳು ಕೂಡ ಮೌಖಿಕ ಸಾಹಿತ್ಯದಲ್ಲಿ ನಾವು ನೋಡ್ತೇವೆ. ಈ ಸ್ಥಳ ಪುರಾಣಗಳು ಕೂಡ ಇತಿಹಾಸದ ರಚನೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಒದಗಿಸಿಕೊಟ್ಟಿದ್ದೇವೆ. ಇವತ್ತು ಜನಪದಗಳು ಸ್ಥಳೀಯ ಪ್ರದೇಶದಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳ ಬಗ್ಗೆ, ಈಗಾಗಲೇ ಹೇಳಿದ್ವಿ, ರಾಯಣ್ಣನ ಬಗ್ಗೆ, ಚೆನ್ನಮ್ಮಳ ಬಗ್ಗೆ, ಟಿಪ್ಪು ಸುಲ್ತಾನ್ ಇರ್ಬೋದು, ಶ್ರೀಕೃಷ್ಣ ದೇವರಾಯ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಸಾಕಷ್ಟು ಜನಗಳ ಬಗ್ಗೆ ಈ ಮೌಖಿಕ ಸಾಹಿತ್ಯ ಇತಿಹಾಸದ ರಚನೆಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪುರಾವೆಯನ್ನು ಒದಗಿಸಿಕೊಡುತ್ತದೆ. ಈ ರೀತಿ ಈ ಸಾಹಿತ್ಯಿಕ ಆಧಾರಗಳು ಇತಿಹಾಸ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ನೈಜವಾದಂತಹ ಇತಿಹಾಸವನ್ನು ತಿಳಿಯಲು ಬಹಳ ಪ್ರಮುಖವಾಗಿರುವಂತಹ ಪುರಾವೆಯನ್ನು ಮತ್ತು ಮಾಹಿತಿಯನ್ನು ಒದಗಿಸಿಕೊಟ್ಟಿವೆ. ಇದು ಆಧಾರಗಳ ಒಂದನೇ ವಿಧವಾಗಿರ್ತಕ್ಕಂತಹ ಸಾಹಿತ್ಯಿಕ ಆಧಾರಗಳು ಇತಿಹಾಸದ ರಚನೆಯಲ್ಲಿ ಯಾವ ರೀತಿಯಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಿವೆ ಎಂಬುದರ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಎರಡನೆಯ ಒಂದು ಆಧಾರ ಅಂದರೆ
4 ಭಾಗಗಳನ್ನಾಗಿ ವಿಭಾಗ ಮಾಡ್ತೇವೆ. ಒಂದು ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4 ಇತರೆ ಅಂಶಗಳು. ಈ ಪುರಾತತ್ವ ಆಧಾರದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ ಉತ್ಖನನ. ನೋಡಬಹುದಾಗಿದೆ. ಪುರಾತತ್ವ ಆಧಾರಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಅಂಶ ಅಂತಂದ್ರೆ ಉತ್ಖನನ. ಈ ಉತ್ಖನನ ಮೂಲಕ, ಉತ್ಖನನ ಅಂದ್ರೇನು? ಭೂಗರ್ಭದಲ್ಲಿ ಹುದುಗಿರುವಂತಹ ಅವಶೇಷಗಳ ಅಧ್ಯಯನವನ್ನು ನಾವು ಪುರಾತತ್ವ ಆಧಾರದಲ್ಲಿ ನೋಡ್ತೀವಿ. ಉತ್ಖನನ ಮಾಡುವುದರ ಮೂಲಕವಾಗಿ ಹರಪ್ಪ ನಾಗರಿಕತೆ ನಮಗಿತ್ತು ಅಥವಾ ಸಿಂಧೂ ಬಯಲಿನ ನಾಗರಿಕತೆ ಭಾರತದಲ್ಲಿ ಇತ್ತು, ಭಾರತದ ನಾಗರಿಕತೆ ಒಂದು ಇತ್ತು ಅನ್ನುವಂಥ ಅಂಶ ಬೆಳಕಿಗೆ ಬಂದಿದ್ದೆ 20ನೇ ಶತಮಾನದಲ್ಲಿ. ಅದು ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಕ್ರಿಸ್ತಪೂರ್ವ 3,000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ನಾಗರಿಕತೆ ಭಾರತದಲ್ಲಿ ಇತ್ತು ಅನ್ನುವಂಥ ಅಂಶ ನಮಗೆ ಗೊತ್ತಾಗಿದೆ. ಭೂಗರ್ಭದ ಅವಶೇಷಗಳನ್ನ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಉತ್ಖನನ ಭೂಮಿಯನ್ನ ಅಗೆಯುವಂತ ಸಂದರ್ಭದಲ್ಲಿ ಆ ಅಗೆದಾಗ ದೊರೆತಂತಹ ಸಂದರ್ಭಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ, ಉತ್ಖನನಕ್ಕೆ ಒಳಪಡಿಸಿದಾಗ ಭಾರತದಲ್ಲಿಯೂ ಕೂಡ ನಾಗರಿಕತೆ ಇತ್ತು ಅನ್ನುವಂತಹ ಮಾಹಿತಿ ನಮಗೆ ಆವಾಗ ಗೊತ್ತಾಗ್ತದೆ. ಅಂತಹ ಒಂದು ಅಧ್ಯಯನ ನಾವು ಪುರಾತತ್ವ ಆಧಾರದ ಅಡಿಯಲ್ಲಿ ನಾವು ನೋಡ್ತೇವೆ. ಈ ಪುರಾತತ್ವ ಆಧಾರಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರ ಅಂದ್ರೆ ಉತ್ಖನನ. ಭೂಗರ್ಭದಲ್ಲಿ ಹುದುಗಿರುವಂತಹ ಅವಶೇಷಗಳನ್ನು ಅಧ್ಯಯನ ಮಾಡಲಿಕ್ಕೆ ಉತ್ಖನನ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತದೆ. ಈ ಪುರಾತತ್ವ ಆಧಾರಗಳನ್ನು ನಾವು 4 ಭಾಗಗಳನ್ನಾಗಿ ವಿಭಾಗ ಮಾಡಿದ್ವಿ. ಈ 4 ಭಾರತದ ಇತಿಹಾಸ ರಚನೆಗೆ ಶಾಸನಗಳು ಕೂಡ ಮಾಹಿತಿಯನ್ನು ನೀಡುತ್ತವೆ, ನಾಣ್ಯಗಳು ಮಾಹಿತಿಯನ್ನು ನೀಡುತ್ತವೆ, ಸ್ಮಾರಕಗಳು ಕೂಡ ಬಹಳ ಪ್ರಮುಖವಾಗಿರುವಂತಹ ಮಾಹಿತಿ ನೀಡುತ್ತವೆ. ಅದೇ ರೀತಿ ಇತರೆ ಅಂಶಗಳು ಕೂಡ, ಭಾರತ 4 ಅಂಶಗಳು ಕೂಡ ಭಾರತದ ಇತಿಹಾಸ ರಚನೆಗೆ ಬಹಳ ಪ್ರಮುಖವಾಗಿರುವಂತಹ ಮಾಹಿತಿಯನ್ನ ನೀಡುತ್ತವೆ. ಅದರಲ್ಲಿ ಮೊದಲನೇದಾಗಿ ಶಾಸನಗಳು. ಹಾಗೆ ಶಾಸನಗಳು ಅಂದ್ರೆ ಏನು? ಶಾಸನಗಳು ಅಂದ್ರೆ ಕೊರೆಯಲ್ಪಡುವುದು. ಶಾಸನಗಳಲ್ಲಿ 2 ರೀತಿ. ಒಂದು ಶಿಲಾಶಾಸನ, ಇನ್ನೊಂದು ಸ್ತಂಭ ಶಾಸನ. ಕೊರೆಯಲ್ಪಡುವುದು ಅಥವಾ ಬರೆಯಲ್ಪಡುವುದನ್ನು ನಾವು ಶಾಸನ. ಯಾವುದರ ಮೇಲೆ? ಕಲ್ಲಿನ ಮೇಲೆ ಅಥವಾ ಸ್ತಂಭದ ಮೇಲೆ ಅಂದಿನ ಕಾಲದ ರಾಜರುಗಳು ಮಾಡಿರುವಂತಹ ಸಾಧನೆಗಳನ್ನ ನಾವು ಶಿಲೆಯ ಮೇಲೆ, ಸ್ತಂಭದ ಮೇಲೆ ಬರೆದಿಡುವಂತಹ ಪ್ರವೃತ್ತಿಯನ್ನು ಹೊಂದಿರಬಹುದು. ಈ ಶಾಸನಗಳೇ ಭಾರತ ಇತಿಹಾಸ ರಚನೆಗೆ ಒಂದು ಬಹಳ ಪ್ರಮುಖವಾಗಿರುವಂತಹ ಮಾಹಿತಿಯನ್ನು ಒದಗಿಸಬಹುದು. ಇವತ್ತು ಭಾರತ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದಾವೆ, ಸಂಸ್ಕೃತ ಭಾಷೆಯಲ್ಲಿವೆ, ತಮಿಳು ಭಾಷೆಯಲ್ಲಿವೆ, ಕನ್ನಡ ಭಾಷೆಯಲ್ಲಿವೆ. ಎಲ್ಲಾ ಭಾಷೆಗಳ ಎಲ್ಲಾ ಶಾಸನಗಳು ಕೂಡ ಭಾರತದ ಇತಿಹಾಸ ರಚನೆಗೆ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನ, ಆಧಾರಗಳನ್ನ, ಪುರಾವೆಗಳನ್ನ ಒದಗಿಸಿಕೊಡ್ತೀವಿ. ಆದರೆ ಆ ಶಾಸನಗಳು ಯಾವ್ಯಾವು? ಒಂದು ಪ್ರಮುಖವಾಗಿರ್ತಕ್ಕಂಥ ಶಾಸನಗಳನ್ನು ನೋಡಿದಾಗ ಕನ್ನಡದ ಮೊದಲನೇ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಕದಂಬರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸುತ್ತದೆ. ಅದೇ ರೀತಿ ತಾಳಗುಂದ ಶಾಸನ,
ಕಾಲದ ಶಾಸನಗಳು ಕೂಡ ಕದಂಬರ ಒಂದು ಆಡಳಿತದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಒದಗಿಸಿಕೊಡುತ್ತದೆ. ಅದೇ ರೀತಿ ಐಹೊಳೆ ಶಾಸನವು ಕೂಡ ಇಮ್ಮಡಿ ಪುಲಿಕೇಶಿಯ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸಿಕೊಡುತ್ತದೆ. ಗುಲ್ಬರ್ಗದ ಸನ್ನತಿಯಲ್ಲಿರ್ತಕ್ಕಂಥ ಶಾಸನ ಅಶೋಕನ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡುತ್ತದೆ. ರಾಯಚೂರಿನ ಮಸ್ಕಿಯಲ್ಲಿರುವಂತಹ ಶಾಸನವು ಕೂಡ ಅಶೋಕನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತದೆ. ಬ್ರಹ್ಮಗಿರಿ, ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿರ್ತಕ್ಕಂಥ ಶಾಸನವು ಕೂಡ ಅಶೋಕನ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡುತ್ತವೆ. ಅದೇ ರೀತಿ ವೀರಗಲ್ಲುಗಳು ಕೂಡ ಇವತ್ತು ಇತಿಹಾಸದ ರಚನೆಗೆ ಮಾಹಿತಿಯನ್ನ, ಇದರ ಜೊತೆಗೆ ಅಲಹಾಬಾದ್ನಲ್ಲಿರ್ತಕ್ಕಂತಹ ಸ್ತಂಭಶಾಸನವೂ ಕೂಡ ಸಮುದ್ರಗುಪ್ತನ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತದೆ. ಇನ್ನ ಮೆಹರಾವಲಿಯಲ್ಲಿರ್ತಕ್ಕಂಥ ಕಬ್ಬಿಣದ ಸ್ತಂಭ ಶಾಸನ ಇವತ್ತು ಕೂಡ ಸುಮಾರು 5,000 ವರ್ಷಗಳ ಹಿಂದೆ ಇರತಕ್ಕಂತಹ ಮೆಹರೌಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಬ್ಬಿಣದ ಸ್ತಂಭ ಶಾಸನ ಇವತ್ತಿಗೂ ಕೂಡ ತುಕ್ಕು ಹಿಡಿಯದೆ ಬಹಳ ಪ್ರಮುಖವಾಗಿ ಗಟ್ಟಿಯಾಗಿ ಹಾಗೆ ಉಳಿದಿದೆ ಅಂತ ಹೇಳಿದ್ರೆ, ಪ್ರಾಚೀನ ಕಾಲದವರಿಗೆ ಒಂದು ಉತ್ತಮವಾದಂತಹ ಲೋಹ ತಂತ್ರಜ್ಞಾನದ ಅರಿವೂ ಕೂಡ ಜ್ಞಾನವೂ ಕೂಡ ಇತ್ತು. ಇವತ್ತಿಗೂ ಕೂಡ ಆ ಮೆಹರೌಲಿಯಲ್ಲಿ ಕಬ್ಬಿಣದ ಸ್ತಂಭ ಶಾಸನ ಇದೆ. ಈ ರೀತಿ ಎಲ್ಲಾ ಶಾಸನಗಳು ಕೂಡ ಭಾರತದ ಇತಿಹಾಸದ ರಚನೆಯ ಬಗ್ಗೆ, ಅಂದಿನ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ, ಆಡಳಿತದ ಬಗ್ಗೆ ಮಾಹಿತಿಯನ್ನ, ಪುರಾವೆಗಳನ್ನ, ದಾಖಲೆಗಳನ್ನ ಇತಿಹಾಸದ ಅಧ್ಯಯನಕ್ಕೆ, ರಚನೆಗೆ ಒದಗಿಸಿಕೊಟ್ಟಿವೆ. ಪ್ರಾಚೀನ ಕಾಲದಲ್ಲೂ ಕೂಡ ಮೌರ್ಯರು, ಗಂಗರು, ಶಾತವಾಹನರು, ರಾಷ್ಟ್ರಕೂಟರು, ಚೋಳರು, ಚೇರರು, ಹೊಯ್ಸಳರು, ಮೊಘಲರು, ಒಡೆಯರು, ಅಂದಿನಿಂದ ಇಂದಿನವರೆಗೂ ಕೂಡ ಆಡಳಿತ ಮಾಡಿದ ಎಲ್ಲಾ ರಾಜಮನೆತನಗಳ ಬಗ್ಗೆನೂ ಕೂಡ ಶಾಸನಗಳು ಅವರ ಆಡಳಿತದ ಬಗ್ಗೆ, ಅವರ ಕಾಲದ ಸಾಂಸ್ಕೃತಿಕ ಸ್ಥಿತಿಗತಿಗಳ ಬಗ್ಗೆ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ, ರೂಢಿ ಸಂಪ್ರದಾಯಗಳ ಬಗ್ಗೆ ಸಾಕಷ್ಟು ವಿಧವಾದಂತಹ ಮಾಹಿತಿಯನ್ನ ಇತಿಹಾಸದ ರಚನೆಗೆ, ಅಧ್ಯಯನಕ್ಕೆ ಪುರಾವೆಗಳನ್ನು ಒದಗಿಸಿಕೊಟ್ಟಿವೆ. ಇದು ಶಾಸನಗಳು ಇತಿಹಾಸ ರಚನೆಗೆ ಯಾವ ರೀತಿಯಾಗಿರುವಂತಹ ಮಾಹಿತಿಯನ್ನ ಅಥವಾ ದಾಖಲೆಗಳನ್ನ ನೀಡಿದ್ವು ಎಂಬುದರ ಬಗ್ಗೆ. ಇನ್ನು ನಾಣ್ಯಗಳು, ಎರಡನೇ ಪುರಾತತ್ವ ಆಧಾರ ನಾಣ್ಯಗಳು. ಇವತ್ತು ನಾಣ್ಯಗಳು ಕೂಡ ಅವರ ಕಾಲದ ಲಾಂಛನಗಳು, ಅವರ ಕಾಲದ ಆರ್ಥಿಕ ಸ್ಥಿತಿಗತಿಗಳು, ಅಂದಿನ ಕಾಲದ ವ್ಯಾಪ್ತಿಯ ಬಗ್ಗೆ ನಾಣ್ಯಗಳು, ಮತ್ತೆ ಅಂದಿನ ಕಾಲದ ಒಂದು ಆರ್ಥಿಕ ಉನ್ನತೀಕರಣದ ಬಗ್ಗೆ, ಆರ್ಥಿಕ ದಿವಾಳಿತನದ ಬಗ್ಗೆ ನಾಣ್ಯಗಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ. ನಾಣ್ಯಗಳು ಅಂದಿನ ಕಾಲದ ರಾಜರುಗಳು ಯಾವ ಲಾಂಛನಗಳನ್ನ ಹೊಂದಿದ್ವು, ಮತ್ತೆ ಅವರ ಸಾಮ್ರಾಜ್ಯದ ವ್ಯಾಪ್ತಿಯ ಬಗ್ಗೆ ನಾಣ್ಯಗಳು ಪುರಾವೆಗಳನ್ನ ಅಥವಾ ಮಾಹಿತಿಯನ್ನ ನೀಡತಕ್ಕಂಥದ್ದು. ಮತ್ತೆ ಆರ್ಥಿಕ ಸ್ಥಿತಿಗತಿಯ ಬಗ್ಗೆನೂ ಕೂಡ ನಾಣ್ಯಗಳು ಇತಿಹಾಸದ ರಚನೆಗೆ ಬಗ್ಗೆ ಸಾಕಷ್ಟು ವಿಧವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿದೆ. ಇದು ನಾಣ್ಯಗಳನ್ನು ನೋಡಿದಾಗ ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳು, ನಿಕ್ಕಲ್ ಇರಬಹುದು, ತವರ ಇರಬಹುದು, ಈ ರೀತಿ ವಿವಿಧ ರೀತಿಯ ನಾಣ್ಯಗಳನ್ನು ನಾವು ನೋಡಿದ್ದೀವಿ. ಎಲ್ಲಾ ರೀತಿಯ ನಾಣ್ಯಗಳು ಕೂಡ ಇತಿಹಾಸದ ರಚನೆಗೆ ಸಾಕಷ್ಟು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದನ್ನ
ನೋಡಬಹುದಾಗಿದೆ. ಇತಿಹಾಸ ರಚನೆಗೆ ಬಹಳ ಪ್ರಮುಖವಾಗಿರುವಂತಹ ಮಾಹಿತಿಯನ್ನ, ಪುರಾವೆಯನ್ನ ಒದಗಿಸಿಕೊಟ್ಟಿರುವಂತಹ ಮತ್ತೊಂದು ಪ್ರಾರ್ಥನ ಆಧಾರ ಅಂತ ಹೇಳಿದ್ರೆ ಸ್ಮಾರಕಗಳು. ಇವತ್ತಿಗೂ ಕೂಡ ನಾವು ನೋಡಬಹುದಾಗಿದೆ. ಸ್ಮಾರಕಗಳು ಇತಿಹಾಸದ ಅದರಿಗೆ ನೈಜವಾಗಿರುವಂತಹ ಚಿತ್ರಣವನ್ನ ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಅನೇಕ ಪ್ರವಾಸ ತಾಣಗಳಿಗೆ ಹೋಗಿ ವೀಕ್ಷಣೆ ಮಾಡಿ ಹಿಂದಿನ ಕಾಲದ ಅರಸರುಗಳು ಯಾವೆಲ್ಲ ರೀತಿಯ ಹೇಗೆ ತಮ್ಮ ಆಡಳಿತವನ್ನು ಹೊಂದಿದ್ರು, ಯಾವ ರೀತಿಯಾದಂತಹ ಸಂಸ್ಕೃತಿ, ಆಚಾರ, ವಿಚಾರ ಮತ್ತೆ ಯಾವೆಲ್ಲ ಕ್ಷೇತ್ರಗಳಿಗೆ ಸಾಕಷ್ಟು ಒತ್ತನ್ನು ನೀಡಿದ್ರು ಅನ್ನುವಂತಹ ಮಾಹಿತಿಯನ್ನ ಸ್ಮಾರಕಗಳು ಬಹಳ ನೈಜವಾದಂತಹ ಮಾಹಿತಿಯನ್ನ ಇತಿಹಾಸದ ಅಧ್ಯಯನಕ್ಕೆ ನೀಡಿವೆ. ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ಯಾವೆಲ್ಲ ಸ್ಮಾರಕಗಳು ಇತಿಹಾಸದ ಅಧ್ಯಯನಕ್ಕೆ ಮಾಹಿತಿಯನ್ನ ನೀಡಿದವೆ ಅಂತ ನೋಡಿದರೆ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿರ್ತಕ್ಕಂಥ ನೋಡಿದೆ. ಬಾದಾಮಿ ಹೋದರೆ ಬಾದಾಮಿ ಅಲ್ಲಿ 4 ಗುಹಾಂತರ ದೇವಾಲಯಗಳಿವೆ. ಗುಹಾಂತರ ದೇವಾಲಯಗಳು ಅಲ್ಲಿನ ಕಲ್ಯಾಣಿಗಳಿರ್ಬೋದು. ಅದೇ ರೀತಿ ಐಹೊಳೆ ಮತ್ತು ಪಟ್ಟದಕಲ್ಲಿಗೆ ಹೋದ್ರೆ ಅಲ್ಲಿಯೂ ಕೂಡ ಸಾಕಷ್ಟು ವಿಧವಾದಂತಹ ಸ್ಮಾರಕಗಳನ್ನ ನಾವು ನೋಡಬಹುದಾಗಿದೆ. ಐಹೊಳೆ ಮತ್ತು ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ 3 ಸ್ಥಳಗಳು ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಒದಗಿಸಿಕೊಡ್ತವೆ. ಈ ಸ್ಮಾರಕಗಳನ್ನು ನೋಡಿದಾಗ ಗೊತ್ತಾಗ್ತದೆ ಚಾಲುಕ್ಯರು ಯಾವೆಲ್ಲ ರೀತಿಯ ತಂತ್ರಜ್ಞಾನವನ್ನ, ನೈಪುಣ್ಯತೆಯನ್ನ, ಅವರ ಕಾಲದ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು, ಅಂದ್ರೆ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಅನ್ನುವಂತಹ ಮಾಹಿತಿಯನ್ನ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿಗೆ ಹೋದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯಬಹುದಾಗಿದೆ. ಅದೇ ರೀತಿ ಬೇಲೂರು ಮತ್ತು ಹಳೆಬೀಡಿಗೆ ಹೋದ್ರೆ ಬೇಲೂರು, ಹಳೆಬೀಡು, ಬೊಳ್ಳಿಗಾವಿ ಈ ಭಾಗಕ್ಕೆ ಬಂದ್ರೆ ಹೊಯ್ಸಳರು ಅವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಬಳ್ಳಿಗಾವಿಯಲ್ಲಿ ಕೇದಾರಲಿಂಗೇಶ್ವರ ಇರಬಹುದು, ಬೇಲೂರಿನಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಇರಬಹುದು, ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇರಬಹುದು. ಈ 3 ಸ್ಮಾರಕಗಳು ಹೊಯ್ಸಳರ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಅದೇ ರೀತಿ ಹಂಪಿಗೆ ಹೋದ್ರೆ ಹಂಪಿ ಅಲ್ಲಿ ವಿರೂಪಾಕ್ಷ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ ಅಲ್ಲಿ ಹೋಗಿ ನೋಡಿದಾಗ ಹಂಪಿ ಯಾರ ಆಡಳಿತಕ್ಕೊಳಪಟ್ಟಿತ್ತು? ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೊಳಪಟ್ಟಿತ್ತು. ಅವರ ಕಾಲದ ಸ್ಮಾರಕಗಳನ್ನು ನೋಡಿದಾಗ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಒಂದು ಉತ್ತಮವಾದ ಆಡಳಿತವನ್ನ ನಡೆಸ್ತಾ ಇತ್ತು ಅನ್ನುವಂತಹ ಮಾಹಿತಿಯನ್ನ ಈ ಹಂಪಿಗೆ ಹೋಗಿ ನೋಡಿದಾಗ ಆ ಹಂಪಿ ಸ್ಮಾರಕಗಳು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುತ್ತವೆ. ಅದೇ ರೀತಿ ಮೈಸೂರಿಗೆ ಹೋದರೆ ಮೈಸೂರಿನಲ್ಲಿರ್ತಕ್ಕಂಥ ಅರಮನೆ ಇರಬಹುದು, ಪ್ರಾಣಿ ಸಂಗ್ರಹಾಲಯ ಇರಬಹುದು, ಚಾಮುಂಡಿ ಬೆಟ್ಟ ಇರಬಹುದು, ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ನಂದಿ ವಿಗ್ರಹ ಇರಬಹುದು. ಇದನ್ನು ನೋಡಿದಾಗ ಒಡೆಯರ ಬಗ್ಗೆ, ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ಬಗ್ಗೆ ಸಾಕಷ್ಟು ವಿಧವಾದಂತಹ ಮಾಹಿತಿಯನ್ನ ಮೈಸೂರಿನ ಸ್ಮಾರಕಗಳು ನಮಗೆ ಮಾಹಿತಿಯನ್ನ ನೀಡುತ್ತವೆ. ಹೀಗೆ ಮೇಲುಕೋಟೆಗೆ ಬಂದ್ರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅದು ಕೂಡ ಮಾಹಿತಿಯನ್ನ ನೀಡುತ್ತದೆ. ಶ್ರವಣಬೆಳಗೊಳಕ್ಕೆ ಹೋದರೆ ಅಲ್ಲಿಯೂ ಕೂಡ
ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಭಾರತದಲ್ಲಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಏಕಶಿಲಾ ವಿಗ್ರಹವಾಗಿರ್ತಕ್ಕಂಥ ಬಾಹುಬಲಿಯ ಒಂದು ವಿಗ್ರಹವನ್ನು ನೋಡಬಹುದಾಗಿದೆ. ಗಂಗರ ಕಾಲದ ಒಂದು ವಿಗ್ರಹ. ಆ ಗಂಗರ ಆಡಳಿತದ ಬಗ್ಗೆ ತಲಕಾಡಿಗೆ ಹೋದರೆ, ನಾವು ಶ್ರವಣಬೆಳಗೊಳಕ್ಕೆ ಹೋದರೆ ಗಂಗರ ಆಡಳಿತದ ಬಗ್ಗೆ ಸಾಕಷ್ಟು ವಿಧವಾದಂತಹ ಮಾಹಿತಿಯನ್ನ ನೋಡಬಹುದಾಗಿದೆ. ಇನ್ನು ಕಂಚಿಗೆ ಹೋದರೆ ಪಲ್ಲವರ ಬಗ್ಗೆ, ಅಜಂತ, ಎಲ್ಲೋರ ಮತ್ತು ರಾಜಸ್ಥಾನದಲ್ಲಿರ್ತಕ್ಕಂತಹ ಜೈಪುರದ ಅರಮನೆಗಳು, ರಾಣಾ ಪ್ರತಾಪ್ ಸಿಂಗ್ ನಿರ್ಮಾಣ ಮಾಡಿರ್ತಕ್ಕಂತಹ ಚಿತ್ತೋಡದ ವಿಜಯ ಸ್ತಂಭ ಇರಬಹುದು. ಇನ್ನು ಮೊಘಲರ ಕಾಲದ ಜಹಾಂಗೀರ್ ನಿರ್ಮಾಣ ಮಾಡಿರ್ತಕ್ಕಂತಹ ನ್ಯಾಯದ ಗಂಟೆ ಇರಬಹುದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಂದಿಯೂ ಕೂಡ ಗೋಲ ಗುಂಬಜ್ ಇದೆ. ಆ ಗೋಲ ಗುಂಬಜ್ ಸ್ಮಾರಕ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಶಹಜಾನ್ ಆಗ್ರಾದ ತಾಜ್ ಮಹಲ್ ಅನ್ನ ಮತ್ತು ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮೊಘಲ್ ಸುಲ್ತಾನ, ಅವರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ಮಾರಕಗಳು ಮೊಘಲರ ಕಾಲದ ಆಡಳಿತದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ನೀಡುತ್ತವೆ. ಈ ರೀತಿ ಗುಹಾಂತರ ದೇವಾಲಯಗಳು, ಅಜಂತ ಮತ್ತು ಎಲ್ಲೋರದಲ್ಲಿರ್ತಕ್ಕಂತಹ ದೇವಾಲಯಗಳು, ಎಲ್ಲಾ ದೇವಾಲಯಗಳು, ಎಲ್ಲಾ ಸ್ಮಾರಕಗಳು. ಇನ್ನ ಬಿಜಾಪುರಕ್ಕೆ ಬಂದರೆ ಗೋಳ ಗುಂಬಜ್ ಇದೆ, ಆದಿಲ್ ಶಾಹಿಗಳು ಯಾವ ರೀತಿ ನಿರ್ಮಾಣ ಮಾಡಿದ್ರು, ಇಬ್ರಾಹಿಂ ರೋಜಾ ಇದೆ, ಯಾವೆಲ್ಲ ರೀತಿಯಾದಂತಹ ಸ್ಮಾರಕಗಳು. ಆ ಎಲ್ಲ ಸ್ಮಾರಕಗಳು ಇತಿಹಾಸದ ಬಗ್ಗೆ, ಇತಿಹಾಸದ ರಚನೆಯ ಬಗ್ಗೆ ನೈಜವಾದಂತಹ ಚಿತ್ರಣವನ್ನ, ಮಾಹಿತಿಯನ್ನ, ಪುರಾವೆಯನ್ನ, ಅಂದಿನ ಕಾಲದಲ್ಲಿ ಯಾವ ರೀತಿಯಾದಂತಹ ಯಾವೆಲ್ಲ ಕ್ಷೇತ್ರಗಳಿಗೆ ಯಾವ ವೃತ್ತಿಯನ್ನು ಹೊಂದಿದ್ರು, ಯಾವ ವೃತ್ತಿಯನ್ನು ಮಾಡ್ತಾ ಇದ್ರು, ಯಾವೆಲ್ಲ ಒಂದು ಕ್ಷೇತ್ರಗಳಿಗೆ ಆದ್ಯತೆಯನ್ನ ನೀಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಸ್ಮಾರಕಗಳನ್ನ ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗ್ತದೆ. ಈ ರೀತಿ ಎಲ್ಲಾ ಸ್ಮಾರಕಗಳು ಅವರವರ ಕಾಲದ ಆ ರಾಜರುಗಳ ಕಾಲದಲ್ಲಿನ ರೂಢಿ, ಸಂಪ್ರದಾಯ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿ, ರಾಜಕೀಯ ಸ್ಥಿತಿಗತಿ, ಆಡಳಿತದ ಬಗ್ಗೆ, ಆಡಳಿತದ ಅನುಭವದ ಬಗ್ಗೆ. ಇನ್ನು ಅದೇ ರೀತಿಯಾಗಿ ಬೀದರ್ನಲ್ಲಿರ್ತಕ್ಕಂಥ ಮದ್ರಸಾ ಇವತ್ತಿಗೂ ಕೂಡ ಮಹಮ್ಮದ್ ಗವಾನ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಆದ್ಯತೆಯನ್ನು ನೀಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಆ ಮದ್ರಸಾ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತದೆ. ಈ ರೀತಿ ಶೈಕ್ಷಣಿಕ ಕ್ಷೇತ್ರಕ್ಕೆ, ವೈಜ್ಞಾನಿಕ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಸಾಹಿತ್ಯಿಕ ಕ್ಷೇತ್ರಕ್ಕೆ ಯಾವ ರೀತಿಯಂತ ಆದ್ಯತೆಯನ್ನು ನೀಡಿದ್ರು ಅನ್ನುವಂತಹ ಮಾಹಿತಿಯನ್ನ ನಮಗೆ ಸ್ಮಾರಕಗಳು, ಇತಿಹಾಸದ ರಚನೆ ಬಗ್ಗೆ ಬಹಳ ಪ್ರಮುಖವಾಗಿರುವಂತಹ ಪುರಾವೆಯನ್ನ, ದಾಖಲೆಗಳನ್ನ ಒದಗಿಸಿಕೊಟ್ಟಿವೆ. ಅದೇ ರೀತಿ ಇನ್ನೊಂದು ಕೊನೆಯ ಅಂಶ ಇತರೆ ಅಂಶಗಳು. ಈ ಭೂಗರ್ಭದಲ್ಲಿನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಭೂಗರ್ಭದಲ್ಲಿ ದೊರೆತಂತಹ ಮಡಕೆ ಚೂರುಗಳಿರಬಹುದು, ಹಿಂದಿನ ಕಾಲದ ಸಂದರ್ಭದಲ್ಲಿ ಬಳಸಿರತಕ್ಕಂತಹ ವಸ್ತುಗಳಿರಬಹುದು. ಆ ವಸ್ತುಗಳು ದೊರೆತಾಗ ಆ ವಸ್ತುಗಳು ಸುಮಾರು ಎಷ್ಟು ವರ್ಷ ಹಿಂದಿನ ಕಾಲದ ವಸ್ತುಗಳು ಅನ್ನುವಂತ ನಾವು ತಿಳಿಬೇಕಾದ್ರೆ ಕಾರ್ಬನ್ 14 ಅಥವಾ ಇಂಗಾಲ 14 ಈ ವಿಧಾನಕ್ಕೆ ಒಳಪಡಿಸಿದಾಗ ನಮಗೆ ಆ ವಸ್ತುಗಳು ಎಷ್ಟು ವರ್ಷದ ಹಿಂದಿನ ವಸ್ತುಗಳು ನಮಗೆ ಸಿಂಧು ನಾಗರಿಕತೆ ಪತ್ತೆಯಾಗಿದ್ದು ಕೂಡ ಇದೇ ಇಂಗಾಲ 14 ಅಥವಾ ಕಾರ್ಬನ್ 14 ಈ ವಿಧಾನಕ್ಕೆ ಒಳಪಡಿಸಿದಾಗ ಗೊತ್ತಾಯಿತು ಇಲ್ಲಿ ಒಂದು ನಾಗರಿಕತೆ ಇತ್ತು. ಹಾಗೆಯೇ ಭೂಮಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ, ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಪುರಾತನ ಕಾಲದಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ವಸ್ತುಗಳೇನಾದ್ರೂ ಕೂಡ ದೊರೆತರೆ ಆ ವಸ್ತುಗಳನ್ನ, ಆ ಪಳೆಯುಳಿಕೆಗಳನ್ನ C14 ಅಥವಾ ಕಾರ್ಬನ್ 14 ಈ ವಿಧಾನಕ್ಕೆ ಒಳಪಡಿಸಿದಾಗ ನಮಗೆ ಮಾಹಿತಿ, ಅನೇಕ ರೀತಿಯಾದಂತಹ ಮಾಹಿತಿಗಳು ಕೂಡ ತಿಳಿದಿವೆ. ಈ ಇತರೆ ಅಂಶಗಳು ಕೂಡ ಇವತ್ತು ಭಾರತದ ಇತಿಹಾಸ ರಚನೆಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಬಿಟ್ಟಿವೆ. ಅದಕ್ಕೆ ಉದಾಹರಣೆಗೆ ಸಿಂಧೂ ನಾಗರಿಕತೆ, ಅವರ ಕಾಲದಲ್ಲಿ ನಿರ್ಮಾಣ ಮಾಡತಕ್ಕಂತಹ ಮಡಕೆಗಳು, ಆ ಭೂಗರ್ಭದಲ್ಲಿ ಸಿಕ್ಕಂತಹ ಸ್ನಾನದ ಕೊಳ, ಇವೆಲ್ಲವನ್ನೂ ಕೂಡ ನೋಡಿದಾಗ
ಭಾರತದಲ್ಲಿ ನಾಗರಿಕತೆ ಇದ್ದು ಆ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ನಾಗರಿಕತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇತರೆ ಅಂಶಗಳಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿ ಇತರೆ ಅಂಶಗಳು ಕೂಡ ಭಾರತದ ಇತಿಹಾಸದ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ದಾಖಲೆಯನ್ನ ಒದಗಿಸಿಕೊಟ್ಟಿವೆ. ಈ ರೀತಿ ಪುರಾತತ್ವ ಆಧಾರಗಳು, ಸಾಹಿತ್ಯಿಕ ಆಧಾರಗಳು ಭಾರತದ ಇತಿಹಾಸ ರಚನೆಗೆ ಸಮಗ್ರವಾಗಿರುವಂತಹ ಆಕರಗಳನ್ನ, ಪುರಾವೆಗಳನ್ನ, ಮಾಹಿತಿಗಳನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಅಂಶವನ್ನ ನಾವು ಆಧಾರಗಳು ಎಂಬ ಅಧ್ಯಾಯದಲ್ಲಿ ನೋಡಬಹುದಾಗಿರುವಂತಹ ಅಂಶಗಳಾಗಿವೆ.